ರಾಮನಗರದಲ್ಲಿ ನರ್ಸಿಂಗ್ ವಿದ್ಯಾರ್ಥಿನಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದಯಾನಂದ್ ಸಾಗರ್ ಕಾಲೇಜ್ ವಿರುದ್ಧ ಕಿರುಕುಳದ ಆರೋಪ ಕೇಳಿಬರ್ತಾ ಇದೆ. ವಿದ್ಯಾರ್ಥಿನಿಯ ಸಾವಿಗೆ ದಯಾನಂದ್ ಸಾಗರ್ ಕಾಲೇಜಿನ ಆಡಳಿತ ಮಂಡಳಿ ಕಾರಣ ಅಂತ ಹೇಳಲಾಗ್ತಿದೆ. ಮ್ಯಾನೇಜ್ಮೆಂಟ್ನ ಕಿರುಕುಳದಿಂದಲೇ ಆಕೆ ಆತ್ಮಹತ್ಯೆಗೆ ಶರಣಾಗಿದ್ದಾಳೆ ಅನ್ನೋ ಆರೋಪ ಕೇಳಿಬಂದಿದೆ. ವಿದ್ಯಾರ್ಥಿಗಳು ಕಾಲೇಜು ಆಡಳಿತ ಮಂಡಳಿಯ ವಿರುದ್ಧ ಪ್ರೊಟೆಸ್ಟ್ ಮಾಡ್ತಿದ್ದಾರೆ. ಈ ಹಿಂದೆ ಪರೀಕ್ಷೆಯೊಂದರಲ್ಲಿ ಈಕೆ ಕಾಪಿ ಮಾಡಿದ್ಲಂತೆ. ಹಾಗಾಗಿ ಪೋಷಕರನ್ನ ಕರೆಸಬೇಕು ಅಂತ ಹೇಳಿ ಒತ್ತಡ ಹೇರಿದ್ರಂತೆ. ಪೋಷಕರನ್ನ ಕರೆಸಿ ಅನ್ನುವಂಥ ಆಡಳಿತ ಮಂಡಳಿಯ ಒತ್ತಡವೇ ಈಕೆಯ ಸಾವಿಗೆ ಕಾರಣ. ಮಾನಸಿಕವಾಗಿ ಆಕೆ ಒತ್ತಡಕ್ಕೊಳಗಾಗಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ ಅಂತ ವಿದ್ಯಾರ್ಥಿಗಳು ಈಗ ಪ್ರತಿಭಟನೆ ಮಾಡಿ ಆಕ್ರೋಶ ವ್ಯಕ್ತಪಡಿಸ್ತಿದ್ದಾರೆ. ಮ್ಯಾನೇಜ್ಮೆಂಟ್ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅನ್ನೋ ಒತ್ತಾಯವನ್ನು ಇಲ್ಲಿ ಇಡ್ತಿದ್ದಾರೆ. ದಯಾನಂದ್ ಸಾಗರ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಎಜುಕೇಷನ್ ಇಲ್ಲಿ ನರ್ಸಿಂಗ್ ವಿದ್ಯಾರ್ಥಿನಿಯಾಗಿ ಓದ್ತಾ ಇದ್ದಂತಹ ಅನಾಮಿಕ ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ ಕಾರಣ ಏನು ಅನ್ನುವ ಪ್ರಶ್ನೆ ಹುಡುಕಿದಾಗ ಆಕೆ ಇತ್ತೀಚೆಗೆ ಒಂದು ಎಕ್ಸಾಮ್ನಲ್ಲಿ ಕಾಪಿ ಮಾಡಿದ್ಲಂತೆ. ಕಾಪಿ ಮಾಡಿದ್ದ ಹಿನ್ನೆಲೆಯಲ್ಲಿ ಆಕೆಯ ಪೇರೆಂಟ್ಸ್ಗಳ ಕರಿಬೇಕು ಅಂತ, ಕಾಲೇಜಿಗೆ ಕರ್ಕೊಂಡು ಬರಲೇಬೇಕು ಅಂತ ಕಾಲೇಜಿನ ಆಡಳಿತ ಮಂಡಳಿ ಪಟ್ಟು ಹಿಡ್ಕೊಂಡಿತ್ತು. ಎಲ್ಲ ಅಪ್ಪ ಅಮ್ಮಂಗೆ ಗೊತ್ತಾದರೆ ಅವ್ರು ಕಾಲೇಜ್ ಬಿಡಿಸ್ಬಿಡ್ತಾರೋ, ಸಮಸ್ಯೆಗಳು ಸಾವಿರಾರು ಇರಬಹುದಲ್ವಾ. ಹಾಗಾಗಿ ಆ ಒತ್ತಡಕ್ಕೆ ಸಿಲುಕಿ ಮಾನಸಿಕವಾಗಿ ನೊಂದು ಈಕೆ ಆತ್ಮಹತ್ಯೆಗೆ ಶರಣಾಗಿದ್ದಾಳೆ ಅನ್ನೋದು ವಿದ್ಯಾರ್ಥಿಗಳ ಆರೋಪ. ಪ್ರೊಟೆಸ್ಟ್ ಕೂಡ ನಡೆದಿದೆ ಈ ಹಿನ್ನೆಲೆಯಲ್ಲಿ. ಪ್ರವೀಣ್ ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪ್ರವೀಣ್, ಅನಾಮಿಕಳ ಸಾವಿಗೆ ಕಾರಣ ಏನು? ಈ ಪ್ರತಿಭಟನೆ ಉದ್ದೇಶ ಏನು? ಖಂಡಿತ ಪ್ರಣೀತ್, ಶಾಲೆಗಳಾಗಿರ್ಬೋದು, ಕಾಲೇಜ್ಗಳಾಗಿರ್ಬೋದು, ಸಣ್ಣ ಪುಟ್ಟ ವಿಚಾರಕ್ಕೆ ಅಂದ್ರೆ ಪೋಷಕರೇನೋ ಹೇಳಿದ್ರು ಅಥವಾ ಶಿಕ್ಷಕರ ಲೆಕ್ಚರರ್ಗಳೇನೋ ಹೇಳಿದ್ರು ಅಂತೇಳಿ ಆತ್ಮಹತ್ಯೆ ಮಾಡ್ಕೊಳ್ಳುವಂತ ಘಟನೆ ಪ್ರತಿನಿತ್ಯ ನಡೀತಾನೆ ಇರುತ್ತೆ. ಆದ್ರೂ ಕೂಡ ವಿದ್ಯಾರ್ಥಿಗಳು ಇದ್ರ ಬಗ್ಗೆ ಎಚ್ಚರವನ್ನು ವಹಿಸ್ತಾ ಇಲ್ಲ. ಕಾಲೇಜ್ನಲ್ಲಿ ಏನೋ ಒಂದಷ್ಟು ಮಾತುಗಳು ನಡೀತು ಅನ್ನೋ ಕಾರಣಕ್ಕೋಸ್ಕರ ಈಗ ಆತ್ಮಹತ್ಯೆಯನ್ನ ಮಾಡ್ಕೊಂಡಿರುವಂತದ್ದು. ಬಹಳ ಪ್ರಮುಖವಾಗಿ ಏನೋ ಈ ಅನಾಮಿಕೆ ಅಂದ್ರೆ ಮೂಲತಃ ಕೇರಳದ ಕಣ್ಣೂರಿನ ಮೂಲದವರು. ಅವರು ರಾಮನಗರ ಜಿಲ್ಲೆ ಆರೋಳಿ ತಾಲೂಕಿನಲ್ಲಿರುವಂತಹ ದಯಾನಂದ ಸಾಗರ ಕಾಲೇಜಿನಲ್ಲಿ ಮೊದಲ ವರ್ಷದ ನರ್ಸಿಂಗ್ ಅನ್ನ BSc ನರ್ಸಿಂಗ್ ಅನ್ನ ವ್ಯಾಸಂಗ ಮಾಡ್ತಾ ಇರ್ತಾರೆ. ಕಳೆದ ಒಂದಷ್ಟು ದಿನಗಳಿಂದ ಪರೀಕ್ಷೆ ಸಮಯದಲ್ಲಿ ಕಾಪಿ ಚೀಟಿಯನ್ನ ತೆಗೆದುಕೊಂಡು ಹೋಗಿದ್ಲು ಅನ್ನೋ ಒಂದಕ್ಕೆ ಶಿಕ್ಷಕರಂದ್ರೆ ಅಲ್ಲಿನ ಶಿಕ್ಷಕರು ಈ ರೀತಿ ಕಾಪಿ ಮಾಡಬಹುದು, ನಿಮ್ಮ ಪೇರೆಂಟ್ಸ್ ಅನ್ನ ಕರೆಸಿ ಅಂತ ಹೇಳಿ ಒಂದಷ್ಟು ಕಿವಿ ಮಾತುಗಳನ್ನ ಹೇಳಿರ್ತಾರೆ. ತದನಂತರ ಹಾಸ್ಟೆಲ್ ನಲ್ಲೇ ಉಳ್ಕೊಂಡು ಕಾಲೇಜಿನ ಕ್ಲಾಸ್ ಅನ್ನ ಅಟೆಂಡ್ ಮಾಡಿದ್ರೆ ಸಾಕಷ್ಟು ಆಬ್ಸೆಂಟ್ ಅನ್ನ ಆಗಿರ್ತಾಳೆ. ಹಾಗಾಗಿ ನಿಮ್ಮ ಪೋಷಕರನ್ನ ಕರೆಸ್ಬೇಕು ಅಂತ ಹೇಳಿ ಕಾಲೇಜಿನ ಆಡಳಿತ ಮಂಡಳಿ ಆ ವಿದ್ಯಾರ್ಥಿನಿಗೆ ಹೇಳ್ತಾರೆ. ಆದ್ರೆ ಇದನ್ನ ಮನನೊಂದಂತ ವಿದ್ಯಾರ್ಥಿನಿ ನೆನೆ ತಡರಾತ್ರಿ 8 ಗಂಟೆ ಸುಮಾರಿಗೆ ಆತ್ಮಹತ್ಯೆನ ಹಾಸ್ಟೆಲ್ನ ಅಥವಾ ರೂಮ್ ನಲ್ಲಿ ಆತ್ಮಹತ್ಯೆನ ಮಾಡ್ಕೊಂತಾರೆ. ಆದ್ರೆ ವಿದ್ಯಾರ್ಥಿಗಳ ಒಂದು ಆಕ್ರೋಶದೀಗ ಕಾರಣವಾಗಿರುವಂತದ್ದು. ಅಂದ್ರೆ ಇದಕ್ಕೆ ನೇರ ಹೊಣೆ ಆಡಳಿತ ಮಂಡಳಿ. ಯಾಕಂದ್ರೆ ವಿದ್ಯಾರ್ಥಿಗಳಿಗೆ ಸಾಕಷ್ಟು ಕಿರುಕುಳವನ್ನ ಕೊಟ್ಟರು, ಈ ರೀತಿ ಮಾನಸಿಕ ಒತ್ತಡವನ್ನ ಆಡಳಿತ ಮಂಡಳಿ ಏರ್ತಾ ಇದೆ ಅಂತೇಳಿ ಈಗ ಕಾಲೇಜಿನ ಬಳಿ ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನ ಮಾಡ್ತಾ ಇರುವಂತದ್ದು. ಮತ್ತೊಂದ್ ಕಡೆ ಕೇರಳದಿಂದ ಪೋಷಕರು ಬಂದು ಏನೋ ಮೃತ ವಿದ್ಯಾರ್ಥಿನಿ ಅನಾಮಿಕ್ ಅವರ ಮೃತದೇಹವನ್ನು ಕೂಡ ತೆಗೆದುಕೊಂಡು ಹೋಗಿರುವಂತದ್ದು. ಆದ್ರೆ ಇದಕ್ಕೆ ಕಾರಣ ಏನು ಅಂತೇಳಿ ತನಿಖೆ ಮಾಡ್ಬೇಕು ಅಂತ ಹೇಳಿ ಕೂಡ ಪೊಲೀಸರು ದೂರನ್ನ ಕೊಟ್ಟಿರುವಂತದ್ದು. ಆದ್ರೆ ವಿದ್ಯಾರ್ಥಿಗಳು ಮಾತ್ರ ಇದಕ್ಕೆ ನೇರ ಹೊಣೆ ಆಡಳಿತ ಮಂಡಳಿಯ ಹೊಣೆಯನ್ನ ಇದನ್ನ ಹೊರಬೇಕು. ಯಾಕಂದ್ರೆ ಸಾಕಷ್ಟು ಕಿರುಕುಳ ಮಾನಸಿಕವಾಗಿ ಹಿಂಸೆಯನ್ನ ಕೊಡ್ತಾ ಇದ್ರು ವಿದ್ಯಾರ್ಥಿನಿಗೆ. ಹಾಗಾಗಿ ಆತ್ಮಹತ್ಯೆ ಮಾಡ್ಕೊಂಡಿರ್ತಾರೆ ಅಂತೇಳಿ ಈಗ ವಿದ್ಯಾರ್ಥಿನಿಯರು ಆರೋಪವನ್ನ ಮಾಡ್ತಾ ಇರುವಂತದ್ದು. ಪ್ರಣೋತ್, ಥ್ಯಾಂಕ್ ಯು ಮಾಹಿತಿಗೆ ಪ್ರವೀಣ್.